Good morning dear students, welcome back. I am your physics professor Dr. Nagaraj explaining physics for second PUC students in Kannada. So ಕನ್ನಡದಲ್ಲಿ ಸರಳವಾಗಿ ಸಿಂಪಲ್ ಆಗಿ ನಾನು ಸಬ್ಜೆಕ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ರಿಗೂ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಭಾವಿಸಿದ್ದೀನಿ, ಯಾಕೆಂದರೆ ನೀವು ಒಳ್ಳೊಳ್ಳೆ ಕಾಮೆಂಟ್ಸ್ ಅನ್ನು ಕೊಡ್ತಾ ಇದ್ದೀರಾ. ಬನ್ನಿ ಮುಂದೆ ಹೋಗೋಣ. ಈಗ ಸದ್ಯಕ್ಕೆ ನಾನು ಗಾಸ್ ಥಿಯರಮ್ ಅಪ್ಲಿಕೇಶನ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸಿನ ಫಸ್ಟ್ ಚಾಪ್ಟರಲ್ಲಿ ಗಾಸ್ ಥಿಯರಮಿನ ಅಪ್ಲಿಕೇಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಗಲೇ ಗಾಸ್ ಥಿಯರಮ್ ಅನ್ನು ಉಪಯೋಗಿಸ್ಕೊಂಡು ಸ್ಟ್ರೈಟ್ ಕಂಡಕ್ಟರ್ಗೆ ಅಂದರೆ ಲೀನಿಯರ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋದು ಹೇಗೆ ಮತ್ತು ಶೀಟ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇದು ಪಾರ್ಟ್ ನಂಬರ್ 11. ನೀವು ಅದೇ ಆರ್ಡ್ರಲ್ಲೇ ನೋಡ್ಕೊಂಡು ಬನ್ನಿ ದಯವಿಟ್ಟು. ಈ ವಿಡಿಯೋದಲ್ಲಿ ಹೌ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಚಾರ್ಜ್. ಸೊ ರಿಮೆಂಬರ್, ಗಾಸ್ ಥಿಯರಮ್ ಈಸ್ ಅಪ್ಲಿಕಬಲ್ ನಾಟ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್, ಈವನ್ ಫಾರ್ ಎಕ್ಸ್ಟೆಂಡೆಡ್ ಚಾರ್ಜ್ಡ್ ಬಾಡೀಸ್. ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ಗೂ ಕೂಡ ಅಪ್ಲೈ ಆಗುತ್ತೆ. ಈಗ ಒಂದು ಸ್ಪಿಯರ್ ಅನ್ನು ತಗೊಳ್ಳೋಣ. ಸ್ಪಿಯರ್ನ ಮೇಲೆ ಚಾರ್ಜ್ ಸಾಕಷ್ಟು ಚಾರ್ಜ್ ಕೂತ್ಕೊಂಡಿದೆ. ಇದು ಒಂದು ಸ್ಪಿಯರ್ ಅಂತ ಇಟ್ಕೊಂಡ್ರೆ ಇದ್ರ ಮೇಲೆ ಎಲ್ಲ ಹೀಗೆ ಚಾರ್ಜಸ್ ಕೂತಿದೆ. ಈ ಎಲ್ಲ ಚಾರ್ಜು ಸೇರಿ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತವೆ. ಜ್ಞಾಪಿಸ್ಕೊಳ್ಳಿ, ಕೂಲಂಬ್ಸ್ ಲಾನಲ್ಲಿ ನಾನು ಬರೀ ಪಾಯಿಂಟ್ ಚಾರ್ಜ್ ಅಂತ ಬರೆದು ಹೀಗೆ ಬರೀತಾ ಇದ್ದೆ, ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿತಾ ಇದ್ದೆ. ಆಯಿತಾ? ಡೈಪೋಲಲ್ಲೂ ಅಷ್ಟೇ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ತಗೊಂಡು ಮಾಡ್ತಾ ಇದ್ದೆ. ಬಟ್ ಇಲ್ಲಿ ನೋಡಿ ಎಷ್ಟೊಂದು ಪಾಸಿಟಿವ್ ಚಾರ್ಜಸ್ ಇದೆ. ಈ ಸ್ಪಿಯರಿನ ರೇಡಿಯಸ್ ಅನ್ನು ನಾನು ಆರ್ ಅಂತ ತಗೋತೀನಿ, ಅದ್ರ ಮೇಲೆಲ್ಲ ಕೂತ್ಕೊಂಡಿದ್ದಾವೆ ಚಾರ್ಜಸ್. ಈ ಎಲ್ಲ ಚಾರ್ಜ್ ಒಟ್ಟು ಸೇರಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತವೆ ಸುತ್ತಮುತ್ತ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ದಟ್ ಈಸ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು ಚಾರ್ಜ್ಡ್ ಸ್ಪೆರಿಕಲ್ ಕಂಡಕ್ಟರ್. ಓಕೆ, ಸ್ಪೆರಿಕಲ್ ಬಾಡಿ. ರೈಟ್. ಈಗ ಯಾವುದೋ ಒಂದು ಇಲ್ಲಿ ಆ್ಯಕ್ಚುಲಿ ಮೂರು ಕೇಸಸ್ ಬರುತ್ತೆ. ಒಂದು ಔಟ್ ಸೈಡ್ ದಿ ಕಂಡಕ್ಟರ್, ಇಲ್ಲೆಲ್ಲೋ ಒಂದು ಕಡೆ ಕಂಡುಹಿಡಿಯೋದು. ಇನ್ನೊಂದು ಆನ್ ದಿ ಕಂಡಕ್ಟರ್, ಆಮೇಲೆ ಇನ್ ಸೈಡ್ ದಿ ಕಂಡಕ್ಟರ್. ಈ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಔಟ್ ಸೈಡ್ ದಿ ಕಂಡಕ್ಟರ್. ಈ ಪಾಯಿಂಟ್ ಬಂದ್ಬಿಟ್ಟು ಇವಾಗ ಲೆಟ್ ಅಸ್ ಸೇ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್. ಓಕೆ, ನೋಡಿ ಎರಡು ಆರ್ಗಳಿದ್ದಾವೆ. ಒಂದು ಕ್ಯಾಪಿಟಲ್ ಆರ್, ದಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಇನ್ನೊಂದು ಸ್ಮಾಲ್ ಆರ್, ದಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು this point P. Okay, it is positive charge, therefore electric lines of force must be radially outward like this. ಎಲ್ಲ ಕಡೆಗೂ ಕೂಡ ಲೈನ್ಸ್ಗಳು ಹೀಗೆ ರೇಡಿಯಲಿ ಔಟ್ವರ್ಡ್ಸ್ ಇರ್ತವೆ. ಸೊ ಗಾಸ್ ಥಿಯರಮ್ ಅನ್ನು ನೀವು ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಲೈನ್ಸ್ ಆಫ್ ಫೋರ್ಸ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ಅದಕ್ಕೇ ನಾನು ಲೈನ್ಸ್ ಆಫ್ ಫೋರ್ಸ್ ಬಗ್ಗೆನೇ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಪಾಸಿಟಿವ್ ಚಾರ್ಜ್ಗೆ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನೋ ನೆಗೆಟಿವ್ ಚಾರ್ಜ್ಗೂ ಅಪ್ಲೈ ಆಗುತ್ತೆ. ಜಸ್ಟ್ ಓನ್ಲಿ ಥಿಂಗ್ ಈಸ್ ಯು ಟು ಚೇಂಜ್ ದ ಡೈರೆಕ್ಷನ್ ಆಫ್ ಲೈನ್ಸ್ ಆಫ್ ಫೋರ್ಸ್. ರೇಡಿಯಲಿ ಔಟ್ವರ್ಡ್ ಇರೋದು ರೇಡಿಯಲಿ ಇನ್ವರ್ಡ್ ಆಗುತ್ತೆ. ಓಕೆ, ಈಗ ನಾನು ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಬೇಕು. ಎಷ್ಟು ದೂರದಲ್ಲಿ? ಆರ್ ಅನ್ನೋ ಡಿಸ್ಟೆನ್ಸಲ್ಲಿ. ನಾರ್ಮಲಿ ಏನು ಮಾಡ್ತೀವಿ, ಗಾಸ್ ಥಿಯರಮನ್ನು ಮಾಡ್ಬೇಕಾದ್ರೆ, ಗಾಸ್ ಥಿಯರಮ್ನ ಅಪ್ಲೈ ಮಾಡ್ಬೇಕಾದ್ರೆ ಒಂದು ಗಾಶಿಯನ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ಕೋತೀವಿ, ಹೌದಲ್ವಾ? ಸೊ ಲೀನಿಯರ್ ಚಾರ್ಜ್ ಬಂದಾಗ ನೋಡಿ, ಲೈನ್ ಚಾರ್ಜ್ ಬಂದಾಗ ಗಾಶಿಯನ್ ಸರ್ಫೇಸ್ ಹೆಂಗಿತ್ತು, ಇದು ಸುತ್ತಲೂ ಬರೋ ಥರ ಒಂದು ಸಿಲಿಂಡರ್ ಅನ್ನು ಅಸ್ಯೂಮ್ ಮಾಡ್ಕೊಂಡಿದ್ದೆ, ಗೊತ್ತಾಯ್ತಲ್ವಾ? ಅದೇ ಡಿಸ್ಕ್ ಅಂದರೆ ಶೀಟ್ ಚಾರ್ಜ್ ಅನ್ನು ತಗೊಂಡು ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕಾದ್ರೆ ಏನು ಮಾಡಿದ್ದೆ ಹೇಳಿ, ಅದ್ರ ಸುತ್ತಲೂ ಕೂಡ ಒಂದು ಗಾಶಿಯನ್ ಸರ್ಫೇಸ್ ಅನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ನೆನಪಿದೆ ಅಂತ ಅಂದ್ಕೋತೀನಿ. ಈಗಲೂ ಕೂಡ ನಾನು ಗಾಶಿಯನ್ ಸರ್ಫೇಸ್ ಅನ್ನು ತಗೋಬೇಕು. ಅದು ಹೆಂಗಿರಬೇಕು ಅಂದರೆ ಇದು ಫುಲ್ ಚಾರ್ಜ್ ಅನ್ನು ಕವರ್ ಮಾಡೋ ಥರ ಇರಬೇಕು. ಜೊತೆಗೆ ಇಟ್ ಶುಡ್ ಬಿ ಯೂನಿಫಾರ್ಮ್ ಸ್ಟ್ರಕ್ಚರ್. ಇಲ್ಲಿ ಸಿಲಿಂಡರ್ ಇದ್ದಂಗೆ, ಇಲ್ಲಿ ಸಿಲಿಂಡರ್ ಇದ್ದಂಗೆ, ಇಲ್ಲೂ ಕೂಡ ಒಂದು ರೆಗ್ಯುಲರ್ ಸ್ಟ್ರಕ್ಚರ್ ಇರಬೇಕು. ರೆಗ್ಯುಲರ್ ಇತ್ತು ಅಂದರೆ ನಾವು ಈಸಿಲಿ ವಿ ಕ್ಯಾನ್ ರೈಟ್ ದ ಏರಿಯಾ ಆಫ್ ದಟ್ ಸ್ಟ್ರಕ್ಚರ್, ಗೊತ್ತಾಯ್ತಲ್ವಾ? ಸೊ ಒಂದು ಆ ಥರದ ಒಂದು ಸ್ಟ್ರಕ್ಚರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಬಾಲ್ ಇದೆ, ಚಾರ್ಜಡ್ ಬಾಲ್ ಇದೆ, ಅದ್ರ ಮೇಲೆಲ್ಲ ಚಾರ್ಜಸ್ ಕೂತಿದೆ. ಈಗ ಅದನ್ನು ಕವರ್ ಮಾಡಬೇಕು, ನಾನು ಮುಚ್ಚಬೇಕು. ಮುಚ್ಚೋ ಥರ ಒಂದು ಸರ್ಫೇಸನ್ನು ತಗೋಬೇಕು. ಯಾಕೆ ಸರ್ ಮುಚ್ಚಬೇಕು? ಗಾಸ್ ಥಿಯರಮ್ ಅದನ್ನೇ ಹೇಳೋದು. ಏನು ಹೇಳುತ್ತೆ? ಟೋಟಲ್ ಫ್ಲಕ್ಸ್ ಓವರ್ ಎ ಸರ್ಫೇಸ್ ಈಸ್ ಈಕ್ವಲ್ ಟು total flux over a surface is equal to 1 by epsilon naught times the charge enclosed by it. ಅದು ಮುಚ್ಕೊಂಡು ಬಚ್ಚಿಟ್ಕೊಂಡಿರ್ತಾವಲ್ಲ ಒಳಗಡೆ ಚಾರ್ಜಸ್ಸು, ಅವನು ಎನ್ಕ್ಲೋಸ್ಡ್ ಚಾರ್ಜಸ್ ಅಂತ ಕರಿತೀವಿ. ಆ ಇಮ್ಯಾಜಿನರಿ ಸರ್ಫೇಸಿನ ಒಳಗಡೆ ಇರ್ತಕ್ಕಂಥ ಚಾರ್ಜ್ಗಳನ್ನು ನಾವು ಪರಿಗಣಿಸಬೇಕು, ಲೆಕ್ಕಕ್ಕೆ ತಗೋಬೇಕು, ಕನ್ಸಿಡರ್ ಮಾಡಬೇಕು. ಹಾಗಾಗಿ ನಾನು ತಗೊಳ್ಳುವಂಥ ಗಾಶಿಯನ್ ಸರ್ಫೇಸು ಈ ಚಾರ್ಜನ್ನು ಕವರ್ ಮಾಡೋ ಥರ ಇರಬೇಕು. ಐ ಹೋಪ್ ಯು ಗಾಟ್ ಇಟ್. ಆ ಥರ ನಾನು ಈಗ ಒಂದು ಗಾಶಿಯನ್ ಸರ್ಫೇಸನ್ನು ಇಮ್ಯಾಜಿನ್ ಮಾಡ್ಕೋತೀನಿ ನೋಡಿ. ಆಮೇಲೆ ಆ ಗಾಶಿಯನ್ ಸರ್ಫೇಸ್ ಹೆಂಗಿರಬೇಕು ಅಂದರೆ ನಾನು ತಗೊಂಡಿರೋ ಪಾಯಿಂಟ್ ಅನ್ನ ಕವರ್ ಮಾಡೋ ತರ, ಆ ಪಾಯಿಂಟ್ ಅನ್ನೋದು ಎನ್ಕ್ಲೋಸ್ ಮಾಡೋಕೊಳ್ಳೋ ತರ, ಆ ಪಾಯಿಂಟಿನ ಮೂಲಕ ಹೋಗೋ ತರ ನೋಡಿ. ಇಲ್ಲಿ ಏನ್ ಮಾಡಿದೆ, ಐ ಕ್ಯಾಲ್ಕುಲೇಟೆಡ್ ದ ಚಾರ್ಜ್ ಬೈ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹಿಯರ್ ದಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್. ಈವನ್ ಹಿಯರ್ ಆಲ್ಸೋ ಐ ಕ್ಯಾಲ್ಕುಲೇಟೆಡ್ ಇಂಟೆನ್ಸಿಟಿ ಸಮ್ವೇರ್ ಹಿಯರ್ ದಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್. ಸೊ ಹಾಗಾಗಿ ನಾನು ತಗೊಂಡಿರೋ ಪಾಯಿಂಟ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇತ್ತು ಯಾವುದು, ಗಾಶಿಯನ್ ಸರ್ಫೇಸು. ಅದೇ ತರ ತಗೊಂಡಿರೋ ಪಾಯಿಂಟ್ ಅನ್ನು ಸೇರಿಸ್ಕೊಳ್ಳೋ ತರ ನೀನು ಗಾಶಿಯನ್ ಸರ್ಫೇಸ್ ಅನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಬಹುಶಃ ಇಷ್ಟೊತ್ತಾಗಲೇ ನಿಮಗೆ ಗೊತ್ತಾಗಿರುತ್ತೆ ಏನು ಗಾಶಿಯನ್
ಸರ್ಫೇಸ್ ತಗೋಬೇಕು, ಅದು ಕೊಟ್ಟಿರೋ ಚಾರ್ಜನ್ನು ಕವರ್ ಮಾಡಬೇಕು, ಆಮೇಲೆ ತಗೊಂಡಿರೋ ಪಾಯಿಂಟಿನ ಮೂಲಕ ಹಾದು ಹೋಗಬೇಕು, ಜೊತೆಗೆ ಅದು ರೆಗ್ಯುಲರ್ ಸ್ಟ್ರಕ್ಚರು ಇರಬೇಕು. ಇಷ್ಟನ್ನು ಸ್ಯಾಟಿಸ್ಫೈ ಮಾಡೋ ಥರ ಗಾಷಿಯನ್ ಸರ್ಫೇಸ್ ಹೆಂಗಿರಬೇಕು? ಪಿಕ್ಚರ್ ಇದು ಮಾಡ್ಕೊಂಡಿದ್ದೀರಾ ನೀವಾಗಲೇ? ಎಸ್, ಯು ಆರ್ ಕರೆಕ್ಟ್. ಇಟ್ ಶುಡ್ ಬಿ ಎ ಸ್ಪೆರಿಕಲ್ ಗಾಷಿಯನ್ ಸರ್ಫೇಸ್. ಸರ್ ಏನು ಸರ್ ಸರ್ಕಲ್ ಬರದೆ ಸ್ಪಿಯರ್ ಅಂತಿದ್ದೀರಾ? ಎಸ್, ಬೋರ್ಡ್ ಮೇಲೆ ನಾನು 2 ಡೈಮೆನ್ಷನ್ ಅಷ್ಟೇ ತೋರ್ಸೋಕ್ಕಾಗೋದು, ನೀವು 3 ಡೈಮೆನ್ಷನನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಒಂದು ಬಾಲನ್ನು ಕವರ್ ಮಾಡೋ ಥರ ತೊಗೊಂಡ್ರೆ ಬಾಲೇ ಆಗಿರಬೇಕಲ್ವ ಇನ್ನೊಂದು ಕೂಡ? ಎಸ್, ಆ ಇನ್ನೊಂದು ಬಾಲು ಸ್ಪಿಯರೇ ಆಗಿರಬೇಕಲ್ವಾ? ಆ ಥರ. ಸೊ ಜಾಸ್ತಿ ಇನ್ನು ಡಿಸ್ಕಸ್ ಮಾಡೋದು ಬೇಡ. ಕನ್ಸಿಡರ್ ಸ್ಪೆರಿಕಲ್ ಗಾಷಿಯನ್ ಸರ್ಫೇಸ್. ಡಿಯರ್ ಸ್ಟೂಡೆಂಟ್ಸ್, ಕಮ್ ಆನ್ ಟೆಲ್ ಮಿ ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಗಾಷಿಯನ್ ಸರ್ಫೇಸ್? ಇಟ್ ಈಸ್ ಸ್ಮಾಲರ್. ಸೊ ಇಲ್ಲಿ ಇವಾಗ 2 ಸರ್ಫೇಸ್, 2 ಸ್ಪಿಯರ್ಗಳಿದ್ದಾವೆ. ಒಂದು ರಿಯಲ್ ಸ್ಪಿಯರ್, ಅದರ ಮೇಲೆ ಚಾರ್ಜಸ್ ಕೂತ್ಕೊಂಡಿದೆ. ಇನ್ನೊಂದು ಇಮ್ಯಾಜಿನರಿ ಸ್ಪಿಯರ್, ಅದು ಗಾಷಿಯನ್ ಸರ್ಫೇಸ್. ಗೊತ್ತಾಯ್ತಲ್ವಾ? ಗಾಷಿಯನ್ ಸರ್ಫೇಸ್. ಓಕೆ, ನಾವು ಗಾಷಿಯನ್ ಸರ್ಫೇಸ್ ತಗೊಂಡ ಮೇಲೆ ಉಳಿದಿದ್ದೆಲ್ಲ ಬಹಳ ಸುಲಭ. ಏನು ಸರ್? ಮೊದಲನೆಯದಾಗಿ ಈಗ ಆ ಸರ್ಫೇಸಿನ ಎಲ್ಲ ಭಾಗದಿಂದ ಲೈನ್ಸ್ ಬರ್ತಾ ಇದೆಯಾ ನೋಡಿ. ಇಲ್ಲೇನು ಮಾಡಿದೆ? ಈ ಸರ್ಫೇಸಿಂದ ಲೈನ್ಸ್ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಬಟ್ ಈ ಕಡೆ ಬರಲ್ಲ, ಈ ಕಡೆ ಬರಲ್ಲ ಅಂತ ತಗೊಂಡಿದೆ. ಅದು ಇಲ್ಲಿಗೆ ಬಂದಾಗ ಲೈನ್ಸ್ ಇಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ, ಆದರೆ ಇನ್ನು ಉಳಿದಿದ್ದು ಬರಲ್ಲ ಅಂತ ಹೇಳಿದೆ. ಎಲ್ಲೆಲ್ಲಿ ಲೈನ್ಸ್ ತೂರ್ಕೊಂಡು ಬರುತ್ತೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ? ಸೊ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಈ ಗಾಷಿಯನ್ ಸರ್ಫೇಸಿನ ಎಲ್ಲ ಭಾಗದಿಂದನೂ ಲೈನ್ಸ್ ಬರ್ತಾ ಇದೆ. ದೇರ್ಫೋರ್ ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಸಿಗ್ಮಾ ಇ ಡಾಟ್ ಡಿ ಎಸ್ ಅಂತ ಬರೆದು ಬಿಡ್ಬೋದು ಡೈರೆಕ್ಟಾಗಿ. 5(1), 5(2), 5(3) ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಫೈ ಟೋಟಲ್ ಈಸ್ ಈಕ್ವಲ್ ಟು ಇ ಇಂಟು ಸಿಗ್ಮಾ ಡಿ ಎಸ್. ಗೊತ್ತಾಗ್ತಿದೆಯಾ ವಿದ್ಯಾರ್ಥಿಗಳೇ? ಸರ್ ಈ ಯಾಕೆ ಸರ್ ಹೊರಗಡೆ ತಗೊಂಡ್ರಿ? ಯಾಕೆ ಅಂತಂದರೆ ನೋಡಿ, ಈ ಡಾಟೆಡ್ ಸರ್ಕಲಿನ ಮೇಲೆ ಯಾವುದೇ ಪಾಯಿಂಟ್ ತಗೊಂಡ್ರೂ ಕೂಡ ಅದು ಸೇಮ್ ಆರ್ ಅನ್ನೋ ಡಿಸ್ಟೆನ್ಸ್ ದೂರದಲ್ಲೇ ಇರುತ್ತೆ, ಯಾಕಂದರೆ ರೇಡಿಯಸ್. ಸೊ ಯಾವುದೇ ಭಾಗದಲ್ಲಿ ನೀನು ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡಿದ್ರೂ ಕೂಡ, ಅದು ಕಾನ್ಸ್ಟೆಂಟೇ ಇರುತ್ತೆ. ಡೈರೆಕ್ಷನ್ ಮೇ ನಾಟ್ ಬಿ ಸೇಮ್, ಬಟ್ ದ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್. ಅಂದರೆ ಈ ಚಾರ್ಜಿನ ಸುತ್ತ ಎಷ್ಟೇ ದೂರ, ಯಾವುದೇ ಕಡೆ ಸೇಮ್ ಡಿಸ್ಟೆನ್ಸ್ ಹೋದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಷ್ಟೇ ಇರುತ್ತೆ. ಇಟ್ ವಿಲ್ ಬಿ ರಿಮೈನಿಂಗ್ ಸೇಮ್ ಅಂತ. ಸೊ ದೇರ್ಫೋರ್ ಸಿನ್ಸ್ E is constant, I am writing it outside into sigma ds. Okay, so come on, what is sigma ds? It is nothing but the spherical surface area. So imaginary sphere ಏನಿದೆಯಲ್ಲ ಗಾಷಿಯನ್ ಸರ್ಫೇಸ್, ಅದರ ಏರಿಯಾ. ಸೊ ಏರಿಯಾ ಆಫ್ ದ ಸ್ಪಿಯರ್ ಅನ್ನು ನೀವು ಜ್ಞಾಪಿಸ್ಕೋಬೇಕು. ಅಲ್ಲಿಗೆ phi total is equal to E into 4 pi r square. Call this as equation number 1. So sphere in a surface area 4 pi r square. ಇವೆಲ್ಲ ನಿಮಗೆ ಫಂಡಮೆಂಟಲ್ಸ್ ಹೈಸ್ಕೂಲಲ್ಲೇ ಓದಿರ್ತೀರಾ. ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್, ಏರಿಯಾ ಆಫ್ ದ ಸರ್ಕಲ್, ಏರಿಯಾ ಆಫ್ ದ ಸಿಲಿಂಡರ್, ಏರಿಯಾ ಆಫ್ ದ ಟ್ರಪೀಷಿಯಮ್, ಇವೆಲ್ಲ ಗೊತ್ತಿರ್ತಾವಲ್ವ ಹಾಗೆ. ಸೊ 4 pi r square ಆಗೋಯ್ತು. ಇದು ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಏನು ಮಾಡ್ತೀರಾ? ಈ ಥರ ಫ್ಲಕ್ಸ್ ಕಂಡಿಡಿದ ಮೇಲೆ ಗಾಸ್ ಥಿಯರಮ್ ಅನ್ನು ಬಳಸ್ತೀರಾ. ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಏನು ಹೇಳುತ್ತೆ ನಮಗೆ? ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್. ಸೊ ಇಲ್ಲೇನು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಚಾರ್ಜನ್ನು ಬರೆದಿದ್ದೀನಿ. ಸೊ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಸೊ ಸೇಮ್ ಪ್ರೊಸೀಜರ್, ರೈಟ್? ಫಸ್ಟ್ ಟೋಟಲ್ ಫ್ಲಕ್ಸು, ಆಮೇಲೆ ಗಾಸ್ ಥಿಯರಮ್, ಆಮೇಲೆ ಎರಡನ್ನು ಈಕ್ವೇಟ್ ಮಾಡೋದು. ಸೊ ಫ್ರಮ್ ಈಕ್ವೇಷನ್ 1 and 2 we get what we get? LHS, that is E into 4 pi r square is equal to RHS of the equation 1 is equal to RHS of the equation 2, that is Q by epsilon naught. Okay, so I want only electric intensity. It is equal to Q divided by 4 pi epsilon naught r square. So this is the expression for electric intensity due to sphere, due to spherical charge. So spherical charge in a electric intensity outside the conductor. ಇದು ಫಸ್ಟ್ ಕೇಸ್. ಇದು ಔಟ್ಸೈಡ್ ದಿ ಕಂಡಕ್ಟರ್ ಅನ್ನ ಮಾಡಿದೀನಿ, ಇಷ್ಟು ಬಂದಿದೆ ನೋಡಿ ವಿದ್ಯಾರ್ಥಿಗಳೇ. ಇದ್ರ ಪ್ರಕಾರ ಇಂಟೆನ್ಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಮತ್ತೆ ಇಂಟೆನ್ಸಿಟಿ ಡಿಸ್ಟೆನ್ಸಿನ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಇಂದಿನ ವಿಡಿಯೋದಲ್ಲಿ ಹೇಳಿದೆ ಪಾಯಿಂಟ್ ಚಾರ್ಜ್ಗಾದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಂತ. ಇಲ್ಲೂ ಅದೇ ಆನ್ಸರ್ ಬರ್ತಾ ಇದೆ. ಅದೇ ಸ್ಪೆರಿಕಲ್ ಚಾರ್ಜ್ಗೂ ಕೂಡ ಇಂಟೆನ್ಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಓಕೆ, ಆಮೇಲೆ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಇಟ್ ಶುಡ್ ಬಿ ರೇಡಿಯಲಿ ಔಟ್ವರ್ಡ್. ಸೊ ಜಸ್ಟ್ ಪುಟ್ ಆರೋ ಮಾರ್ಕ್, ಪುಟ್ ಆರ್ ಕ್ಯಾಪ್, ದಟ್ ಈಸ್ ಡೈರೆಕ್ಷನಲ್ ವೆಕ್ಟರ್ ಕಾಲ್ಡ್ ಯೂನಿಟ್ ವೆಕ್ಟರ್.
ಸೊ ಇದು 5 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಔಟ್ಸೈಡ್ ದಿ ಸ್ಪೆರಿಕಲ್ ಕಂಡಕ್ಟರ್ ಯೂಸಿಂಗ್ ಗಾಸ್ ಥಿಯರಮ್. ಐ ಹೋಪ್ ಯು ಗಾಟ್ ಇಟ್. ಇದು ಫಸ್ಟ್ ಕೇಸ್ ಆಯಿತು. ಇದರಲ್ಲಿ ಕೇಸ್ ನಂಬರ್ 2 ಅಂತ ಬರೀತೀನಿ ನಾನು. ಏನು? ಇಫ್ ಪಿ ಈಸ್ ಆನ್ ದ ಸ್ಪಿಯರ್, ಜಸ್ಟ್ ಆನ್ ದ ಸ್ಪಿಯರ್ ತಗೋತೀನಿ ಅಂದರೆ ಪಾಯಿಂಟನ್ನು ನಾನು ಹೊರಗಡೆ ತಗೊಳ್ಳದೆ ಸ್ಪಿಯರಿನ ಮೇಲೇನೆ ತಗೊಳ್ತೀನಿ ಅಂದರೆ ನೋಡಿ, ಇದೇ ಚಾರ್ಜ್ಡ್ ಸ್ಪಿಯರು, ಎಲ್ಲ ಚಾರ್ಜಸ್ ಹೀಗೆ ಕೂತಿದ್ದಾವೆ. ಈ ಎಲ್ಲ ಚಾರ್ಜಸ್ಸನ್ನು ಕವರ್ ಮಾಡೋ ಥರ, ಜೊತೆಗೆ ಈ ಪಾಯಿಂಟನ್ನು ಕವರ್ ಮಾಡೋ ಥರ ನಾನು ಗಾಷಿಯನ್ ಸರ್ಫೇಸನ್ನು ತಗೋಬೇಕು. ಆ ಗಾಷಿಯನ್ ಸರ್ಫೇಸು ಬೇರೆ ಯಾವುದೂ ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ ದ ಸ್ಪಿಯರ್ ಇಟ್ ಸೆಲ್ಫ್. ಅಂದರೆ ಸ್ಪಿಯರಿನ ರೇಡಿಯಸ್ಸು ಗಾಷಿಯನ್ ಸರ್ಫೇಸಿನ ರೇಡಿಯಸ್ಸು ಎರಡು ಒಂದೇನೆ. ದಟ್ ಈಸ್ ಸ್ಮಾಲ್ ಆರ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಯಾವಾಗ ನೋಡಿ, ಈಗ ಪಿ ಅನ್ನು ನಿಧಾನಕ್ಕೆ ಈ ಕಡೆ ತಗೊಂಡ್ಬಂದ್ರೆ ಆರ್ ಕಡಿಮೆ ಆಗ್ತಾ ಹೋಗುತ್ತಲ್ವಾ, ಕಡಿಮೆ ಆಗಿ ಇಲ್ಲಿಗೆ ಬಂದಾಗ ದಿಸ್ ಈಸ್ ಆರ್, ಇಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಸ್ಪಿಯರ್. ದೇರ್ಫೋರ್ ಅವರ್ ಈಕ್ವೇಶನ್ ಇ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4 pi epsilon naught r square and r cap. So this is case number 2. So case number 1 ಬಂದು ಔಟ್ಸೈಡ್ ದಿ ಕಂಡಕ್ಟರ್, ಕೇಸ್ ನಂಬರ್ 2 ಬಂದು ಆನ್ ದಿ ಕಂಡಕ್ಟರ್. ನೋಡಿ, ಆನ್ ದ ಕಂಡಕ್ಟರ್ ಬಂದಾಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಅದನ್ನು ಡಿಸ್ಟೆನ್ಸ್ ಅಂತ ಕರೆಯಂಗಿಲ್ಲ. ಔಟ್ಸೈಡ್ ಆದರೆ ಡಿಸ್ಟೆನ್ಸ್ ಆಗುತ್ತೆ, ಸ್ಪಿಯರ್ನ ಆ ಸರ್ಫೇಸಿನ ಮೇಲೇನೆ ತಗೊಂಡ್ರೆ ಅದು ರೇಡಿಯಸ್ ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಲ್ವಾ? ಈ 2 ಕೇಸ್ಗಳೇನಂತ ಕಾಂಪ್ಲಿಕೇಟ್ ಇಲ್ಲ. ಈಗ 3rd ಕೇಸ್ ಬರ್ತಾ ಇದೆ. ಇದು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ನೀವು. ನೋಡಿ ವಿದ್ಯಾರ್ಥಿಗಳು, ಇವಾಗ ನಾನೇನು ಮಾಡ್ತೀನಿ, ಇದೇ ಸ್ಪಿಯರನ್ನು ಮತ್ತೆ ಬರಿತೀನಿ. ಇದ್ರ ಮೇಲೆ ಚಾರ್ಜಸ್ಸು, ಪಾಸಿಟಿವ್ ಚಾರ್ಜಸ್ ಹೀಗೆ ಕೂತ್ಕೊಂಡಿದ್ದಾವೆ. ಆಯಿತಾ? ಈಗ ನನ್ನ ಪಾಯಿಂಟು ಔಟ್ಸೈಡ್ ಇಲ್ಲ, ಆನ್ ದ ಸರ್ಫೇಸ್ ಇಲ್ಲ, ಔಟ್ಸೈಡು ಇಲ್ಲ, ಆನ್ ದ ಸರ್ಫೇಸ್ ಇಲ್ಲ, ಇನ್ಸೈಡ್ ದ ಸರ್ಫೇಸ್ ಇಲ್ಲೆಲ್ಲೋ ಇದೆ ಅಂತ. ಅಂದರೆ ಆ ಕಡೆಯಿಂದ ಬರ್ತಾ ಸ್ಪಿಯರ್ನ ತೂರ್ಕೊಂಡು ಒಳಗಡೆ ಬಂದಿದ್ದೀನಿ. ಒಳಗಡೆ ಎಷ್ಟಿದೆ ನೋಡಬೇಕು ನಾನು. ಒಳಗಡೆ ಇನ್ಸೈಡ್ ದ ಸ್ಪಿಯರ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಾನು ಕಂಡುಹಿಡಿಬೇಕು. ಸರ್, ಇದೇನು ಹ್ಯಾಲೋ ಸ್ಪಿಯರ ಸಾಲಿಡ್ ಸ್ಪಿಯರ ಸರ್? ಹೆಂಗೆ ಬೇಕಾದ್ರೂ ಇರಲಿ, ಸದ್ಯಕ್ಕೆ ನಾನು ಹ್ಯಾಲೋ ಸ್ಪಿಯರ್ ಅಂತ ತಗೋತೀನಿ. ಅಂದರೆ ಫುಟ್ಬಾಲ್ ಥರ ಇದೆ ಅಂತ ಇಟ್ಕೊಳ್ಳೋಣ. ಸ್ಪಿಯರ್ನ ಒಳಗಡೆ ಏನಾದರೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಾ? ಇದ್ರೆ ಎಷ್ಟು ಕಂಡುಹಿಡಿಯೋಣ. ಸೊ ನನ್ನ ಪಾಯಿಂಟ್ ಮೊದಲು ಇಲ್ಲಿತ್ತು, ಆಮೇಲೆ ಇಲ್ಲಿಗೆ ಬಂತು, ಇವಾಗ ಇಲ್ಲಿಗೆ ಬಂದಿದೆ. ಈಗ ನಾನೇನು ಮಾಡಬೇಕು? ಗಾಷಿಯನ್ ಸರ್ಫೇಸ್ ಅನ್ನು ತಗೋಬೇಕು. ನೋಡಿ, ನಾನು ಯಾವುದೇ ಡಯಾಗ್ರಾಮ್ ಅಲ್ಲಿ ಡಾಟೆಡ್ ಲೈನ್ ಬರದೆ ಅಂದರೆ ಅದನ್ನು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡಿ, ಇಟ್ ಈಸ್ ಗಾಷಿಯನ್ ಸರ್ಫೇಸ್ ಅಂತ. ಹೌದಲ್ವಾ? ಸರಿ, ಈಗಲೂ ಹಂಗೆ ತಗೋತೀವಿ. ನೀವು ಹೇಳಿದರೆ ನಾವು ಗಾಷಿಯನ್ ಸರ್ಫೇಸ್ ಅಂತ ತಗೊಂಡ್ಬಿಟ್ವಿ. ಈಗ ನೋಡಿ ಮಕ್ಕಳೇ, ಲೈನ್ಸ್ ಆಫ್ ಫೋರ್ಸ್ ಅನ್ನು ಬರೀತೀನಿ. ಇದೇ ಡಯಾಗ್ರಾಮ್ ಅನ್ನು ನಾನು ರಿಪೀಟ್ ಮಾಡ್ತೀನಿ. ಲೈನ್ಸ್ ಆಫ್ ಫೋರ್ಸ್ ನಾನು ಅವಾಗಲೇ ಹೇಳಿದ್ದೀನಿ, ಲೈನ್ಸ್ ಆಫ್ ಫೋರ್ಸ್ ರೇಡಿಯಲಿ ಔಟ್ವರ್ಡ್ ಬಿಕಾಸ್ ಆಫ್ ದ ಪಾಸಿಟಿವ್ ಚಾರ್ಜ್, ರೇಡಿಯಲಿ ಇನ್ವರ್ಡ್ ಫಾರ್ ದ ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ದೀನಿ. ಆಯ್ತಾ? ಗಾಸ್ ಥಿಯರಮ್ ಅನ್ನು ಅಪ್ಲೈ ಮಾಡ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ಏನು ಮಾಡಬೇಕು? ಫ್ಲಕ್ಸ್ ಅನ್ನು ಕಂಡುಹಿಡಿಬೇಕು. ಸ್ವಲ್ಪ ಕೇಳಿಸ್ಕೊಳ್ಳಿ, ಫ್ಲಕ್ಸ್ ಅನ್ನು ಕಂಡುಹಿಡಿಬೇಕು. ಆ ಸರ್ಫೇಸ್ನ ಮೇಲೆ ಎಷ್ಟು ಲೈನ್ಸ್ ತೂರ್ಕೊಂಡು ಹೋಗುತ್ತೆ ಬರದೆ ಅಲ್ಲಿ. ಇಲ್ಲೂ ಅಷ್ಟೇ, ಎಷ್ಟು ಲೈನ್ಸ್ ತೂರ್ಕೊಂಡು ಹೋಗುತ್ತೆ ಬರೆದ್ಬಿಟ್ಟು ಆಮೇಲೆ ಏನು ಮಾಡಿದೆ? ಆರ್ ಇಸ್ ಈಕ್ವಲ್ ಟು ಆರ್ ಅಂತ ಬರೆದೆ. ಈಗ ಅದೇ ಪ್ರಶ್ನೆ ಕೇಳ್ತೀನಿ, ಈ ಡಾಟೆಡ್ ಸರ್ಫೇಸಿನ ಮೂಲಕ ಯಾವುದಾದ್ರೂ ಲೈನ್ಸ್ಗಳು ತೂರ್ಕೊಂಡು ಬರ್ತಾ ಇದ್ದಾವಾ? ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಸರ್, ಏನು ಕಾಣಿಸ್ತಾ ಇಲ್ಲ, ಯಾವುದು ಲೈನ್ ತೂರ್ಕೊಂಡು ಬರೋ ಥರ ಕಾಣಿಸ್ತಾ ಇಲ್ಲ. ಎಸ್, ಯು ಆರ್ ಕರೆಕ್ಟ್. ಈ ಡಾಟೆಡ್ ಸರ್ಕಲ್ಲಿನ ತೂರ್ಕೊಂಡು ಯಾವ ಲೈನ್ಸು ಬರ್ತಾ ಇಲ್ಲ. ಲೈನ್ಸ್ ಸ್ಟಾರ್ಟ್ ಆಗ್ತಿರೋದೇ ಈ ಸಾಲಿಡ್ ಸರ್ಕಲಿನ ಮೇಲೆ. ಜ್ಞಾಪಿಸ್ಕೊಳ್ಳಿ, ಲೈನ್ಸ್ ಆಫ್ ಫೋರ್ಸ್ನ ಒಂದು ಪ್ರಾಪರ್ಟಿ, ಲೈನ್ಸ್ ಆಫ್ ಫೋರ್ಸ್ ನೆವರ್ ಎಂಟರ್ ಇನ್ ಟು ದ ಕಂಡಕ್ಟರ್. ಒಳಗಡೆ ಇಲ್ಲ, ದೇ ಸ್ಟಾರ್ಟ್ ಫ್ರಮ್ ದ ಸರ್ಫೇಸ್, ದೇ ಎಂಡ್ ಆನ್ ದ ಸರ್ಫೇಸ್. ಯಾವುದೇ ಒಂದು ಸರ್ಫೇಸಿನ ಮೇಲಿಂದ ಶುರುವಾಗ್ತವೆ ಹೊರತು ಒಳಗಡೆಯಿಂದ ಶುರುವಾಗಲ್ಲ, ಹಿಂಗೆ ಶುರುವಾಗಲ್ಲ. ಈ ಥರ ಲೈನ್ಸ್ ಇರೋದೇ ಇಲ್ಲ. ಸೊ ಏನಿದ್ರು ಸರ್ಫೇಸಿಂದ ಈ ಥರ ಲೈನ್ಸ್ ಇರೋದೇ ಇಲ್ಲ. ಸರ್ಫೇಸಿಂದ ಶುರುವಾಗ್ತವೆ, ಸರ್ಫೇಸ್ನ ಮೇಲೆ ಎಂಡ್ ಆಗ್ತವೆ. ಹಾಗಾಗಿ ಈ ಡಾಟೆಡ್ ಸರ್ಕಲಲ್ಲಿ ಫ್ಲಕ್ಸ್ ಇಲ್ಲ. ಸೊ ಹಂಗಾಗಿ ನಾವೇನು ಬರೀಬೇಕು? ಫ್ಲಕ್ಸ್ ಆನ್ ಗಾಷಿಯನ್ ಸರ್ಫೇಸ್, ಡಾಟೆಡ್ ಸರ್ಕಲ್, ಗಾಷಿಯನ್ ಸರ್ಫೇಸ್
ಈಕ್ವಲ್ಸ್ 0. ದಟ್ ಮೀನ್ಸ್ ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆ ವಿದ್ಯಾರ್ಥಿಗಳೇ? ಟೋಟಲ್ ಫ್ಲಕ್ಸ್ಗೆ ಏನು ಫಾರ್ಮುಲಾ ಇದೆ? EdS ಈಸ್ ಈಕ್ವಲ್ ಟು ಟೋಟಲ್ ಫ್ಲಕ್ಸ್ ಅಂತ ನಮಗೆ ಗೊತ್ತಿದೆ. ಹಾಗಾಗಿ EdS ಈಸ್ ಈಕ್ವಲ್ ಟು 0. ಸೊ EdS ಈಸ್ ಈಕ್ವಲ್ ಟು 0 ಆದಮೇಲೆ E ಮಸ್ಟ್ ಬಿ ಈಕ್ವಲ್ ಟು 0. ಬಹಳ ಮುಖ್ಯವಾದ ರಿಸಲ್ಟ್ ಇದು. ಏನು ಸರ್ ಇದು? ನಾನು ಆಗಲೇ ಹೇಳಿದ್ದೀನಿ, ಯಾವುದೇ ಒಂದು ಈಕ್ವೇಷನ್ ಬರೆದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ. ಏನು ಬಂತು ಆನ್ಸರ್ ನಮಗೆ? ಈಕ್ವಲ್ ಟು 0 ಬಂತು. ಅಂದರೆ ಚಾರ್ಜ್ಡ್ ಸ್ಪಿಯರಿನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಚಾರ್ಜಸ್ ಎಲ್ಲ ಸರ್ಫೇಸ್ನ ಮೇಲೆ ಕೂತಿದ್ದಾವೆ, ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಸೊ ಕೇಳ್ಬೋದು, ಇನ್ಸೈಡ್ ದ ಚಾರ್ಜ್ಡ್ ಸ್ಪಿಯರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ನೆಗೆಟಿವ್, ಪಾಸಿಟಿವ್, ಮ್ಯಾಕ್ಸಿಮಮ್, ಮಿನಿಮಮ್, 0 ಈ ಥರ ಎಲ್ಲ ಕೇಳ್ತಾರೆ. ಸೊ ಅದು ಎಂಥ ಚಾರ್ಜನ್ ಆಗಿರಲಿ, ನೆಗೆಟಿವ್ ಆದರೂ ಆಗಿರಲಿ, ಪಾಸಿಟಿವ್ ಆದರೂ ಆಗಿರಲಿ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇನ್ಸೈಡ್ ದ ಕಂಡಕ್ಟರ್ ಈಸ್ 0. ಗೊತ್ತಾಗ್ತಾ ಇದೆಯಾ? ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದ್ಸತಿ ಸಮ್ಮರೈಸ್ ಮಾಡ್ಬಿಡ್ತೀನಿ. Due to spherical charge, electric field outside the conductor is given by this formula. It is inversely proportional to R square. Due to spherical charge on the surface given by this formula, it is Q by 4 pi epsilon naught R square. R is radius. Due to spherical charge inside the conductor given by this formula, that is intensity is equal to 0. ಆಯ್ತಲ್ವಾ? ಈಗ ಇದ್ರದ್ದು ರಿಸಲ್ಟ್ಸ್ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ವೋಲ್ಟೇಜ್ ಅಂತ ಬರುತ್ತೆ, ಪೊಟೆನ್ಷಿಯಲ್ ಅಂತ ಬರುತ್ತೆ. ಪೊಟೆನ್ಷಿಯಲ್ಗೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ಸ್ವಲ್ಪ ಕನೆಕ್ಷನ್ ಇದೆ. ಅದನ್ನು ನೋಡಿಕೊಂಡು ಈ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇನ್ಸೈಡ್ ದ 0, ಕಂಡಕ್ಟರ್ 0 ಇದ್ರೆ ಏನೇನೆಲ್ಲ ನಮ್ಗೆ ಅಡ್ವಾಂಟೇಜಸ್ ಇದೆ, ಇದನ್ನು ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ, ಇವನ್ನೆಲ್ಲ ನಾನು ಚರ್ಚೆ ಮಾಡ್ತೀನಿ ಆಮೇಲೆ. ಯಾವುದು? ನೆಕ್ಸ್ಟ್ ಪೊಟೆನ್ಷಿಯಲ್ ಅನ್ನೋ ಒಂದು ಚಾಪ್ಟರ್ ಬಂದಾಗ. ಈಗ ನೋಡಿ, ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಮಳೆ ಬರ್ತಾ ಇರುತ್ತೆ, ಗುಡುಗು ಮಿಂಚು ಸಿಡ್ಲು ಜೋರಾಗಿ ಆಗ್ತಾ ಇರುತ್ತೆ. ಯು ಆಲ್ ನೋ ಲೈಟ್ನಿಂಗ್ ಸ್ಟ್ರೋಕ್ ಈಸ್ ನಥಿಂಗ್ ಬಟ್ ಸ್ಟ್ರೀಮ್ ಆಫ್ ಚಾರ್ಜಸ್. ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸೊ ಎಷ್ಟೋ ಸತಿ ಆ ಚಾರ್ಜ್ ನಮಗೆ ಬಂದು ಹೊಡೆದಾಗ ನಾವು ಸತ್ತು ಹೋಗೋ ಚಾನ್ಸು ಇದೆ. ಪೇಪರಲ್ಲೆಲ್ಲ ಓದಿರ್ತೀರಾ, ಟಿವಿನೆಲ್ಲ ನೋಡಿರ್ತೀರಾ, ಸಿಡಿಲು ಬರಿದು ಸಾವು ಅಂತ. ಅದೇ ಸಿಡಿಲು ಹೊಡೆದಾಗ, ಅಂದರೆ ಲೈಟ್ನಿಂಗ್ ಸ್ಟ್ರೋಕ್ ಆದಾಗ ಸತ್ತು ಹೋಗೋ ಚಾನ್ಸು ಇದೆ. ಸೊ ಅದೇ ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ, ಜೋರ ಮಳೆ ಬರ್ತಾ ಇದೆ, ಮಿಂಚ್ತಾ ಇದೆ, ಗುಡುಗ್ತಾ ಇದೆ, ಸಿಡಿಲು ಹೊಡಿತಾ ಇದೆ, ಭಯ ಆಗುತ್ತೆ. ಏನು ಮಾಡ್ಬೇಕು ಇವಾಗ? ಎಲ್ಲರೂ ನಿಲ್ಲಿಸ್ಬಿಟ್ಟು ಕೆಳಗಡೆ ಇಳಿದು ಯಾವ್ದಾದ್ರು ಒಂದು ಮನೆ ಒಳಗಡೆ ಹೋಗೋದಾ, ಅಥವಾ ಮರದ ಕೆಳಗಡೆ ನಿಂತ್ಕೊಳ್ಳೋದಾ, ಅಥವಾ ಕಾರಲ್ಲೇ ಕೂತ್ಕೊಳ್ಳೋದಾ? ರೋಡ್ ಎಲ್ಲ ಏನು ಕಾಣಿಸ್ತಾ ಇಲ್ಲ ಅಂತ ಕನ್ಫ್ಯೂಷನ್ ಆದಾಗ ಏನು ಮಾಡಬೇಕು ಗೊತ್ತಾ? ನೀವು ಬೆಸ್ಟ್ ಮೆಥಡ್, ಕಾರ್ ಒಳಗಡೆನೇ ಕೂತಿರಬೇಕು. ಕಾರ್ ಒಳಗಡೆ ಎಷ್ಟೊತ್ತು ಕೂತಿರ್ತಾರೋ ಅಷ್ಟೊತ್ತು ನೀವು ಸೇಫ್. ಒಂದು ವೇಳೆ ಕೆಳಗಡೆ ಇಳಿದು ಬಂದರೆ ಸಿಡಿಲು ಹೊಡೆಯೋ ಚಾನ್ಸ್ ಇದೆ. ಸೊ ಕಾರ್ ಒಳಗಡೆನೇ ಕೂತಾಗ ಯಾವ ತೊಂದರೆನೂ ಆಗಲ್ಲ. ಬಿಕಾಸ್ ವೆನ್ ದ ಲೈಟ್ನಿಂಗ್ ಸ್ಟ್ರೋಕ್ ಹಿಟ್ಸ್ ದಿ ಕಾರ್ ಬಿಕಮ್ಸ್ ಎ ಸ್ಪಿಯರ್. ಕಾರ್ ಒಂಥರ ಚಾರ್ಜ್ಡ್ ಬಾಡಿ ಆಗುತ್ತೆ. ಆಮೇಲೆ ಅದು ಟೈರ್ ಮೂಲಕ ಅರ್ತ್ ಕನೆಕ್ಟ್ ಆಗಿ ಚಾರ್ಜಸ್ ಎಲ್ಲ ಭೂಮಿಗೆ ಹೊರಟು ಹೋಗ್ತವೆ. ಕಾರಿನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಹಾಗಾಗಿ ನೀವು ಒಳಗಡೆ ಕೂತಾಗ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಎಕ್ಸಾಂಪಲ್? ಸೊ ಲೈಟ್ನಿಂಗ್ ಸ್ಟ್ರೋಕ್ ಆದಾಗ ಚಾರ್ಜಸ್ ಎಲ್ಲ ಬಂದು ನಮ್ಮ ವೆಹಿಕಲ್ನ ಮೇಲೆ ಕೂರ್ತವೆ. ಆಮೇಲೆ ಇಮ್ಮಿಡಿಯೇಟ್ ಆಗಿ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್ ದೇ ಗೆಟ್ ಇನ್ ಟು ದಿ ಅರ್ತ್. ಅದೇ ಒಂದು ವೇಳೆ ನಾನು ಹೊರಗಡೆ ನಿಂತಿದ್ರೆ ನನ್ನ ಬಾಡಿಗೆ ಹೊಡೆದು ಆಮೇಲೆ ನನ್ನ ಮೂಲಕ ಅರ್ತಿಗೆ ಹೋಗ್ತವೆ. ಹೋಗೋಷ್ಟೊತ್ತಿಗೆ ನನ್ನ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ವೇರಿ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಆಮೇಲೆ ಐ ಮೇ ಕೊಲ್ಯಾಪ್ಸ್ ಆಲ್ಸೋ, ಐ ಮೇ ಡೈ ಆಲ್ಸೋ. ಅದೇ ಕಂಡಕ್ಟರ್ನ ಒಳಗಡೆ, ಅಂದರೆ ಕಾರಿನ ಒಳಗಡೆ ನೀವು ಕೂತಿದ್ರೆ ಚಾರ್ಜಸ್ ನೀವು ಟಚ್ಚೇ ಮಾಡೋದಿಲ್ಲ, ಯಾಕಂದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ 0. ಸೊ ಹಂಗಾಗಿ ಯಾವ ತೊಂದರೆನೂ ಆಗೋದಿಲ್ಲ. ಈ ಥರದ ಸಾಕಷ್ಟು ಎಕ್ಸಾಂಪಲ್ಸನ್ನು ನಿಮಗೆ ಆಮೇಲೆ ಕೊಡ್ತಾ ಹೋಗ್ತೀನಿ. ಈಗ ಮತ್ತೆ ವಾಪಸ್ ಇಲ್ಲಿಗೆ ಬರೋಣ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಏನು ಮಾಡಿದೆ, ಔಟ್ಸೈಡ್ ದಿ ಕಂಡಕ್ಟರ್ ಚಾರ್ಜಸ್ ಎಲ್ಲ ಕೂತ್ಕೊಂಡಿರೋದು ಸರ್ಫೇಸ್ನ ಮೇಲೆ. ಡಿಸ್ಟೆನ್ಸನ್ನು ನಾನು ಇದನ್ನು ತೊಗೊಳ್ಳಿಲ್ಲ, ಇಲ್ಲಿಂದ ತೊಗೊಂಡೆ. ಅಂದರೆ ನೋಡಿ, ಇಲ್ಲೊಂದ್ಸತಿ ಬರಿತೀನಿ. ಇದೇ ಚಾರ್ಜರ್ ಸ್ಪಿಯರ್ ಅಂತ ಇಟ್ಕೊಳ್ಳಿ. ಚಾರ್ಜಸ್ ಎಲ್ಲ ಮೇಲೆ ಕೂತಿದ್ದಾವೆ. ನಾನು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕಂಡುಹಿಡಿದಿದ್ದು ಇಲ್ಲಿಂದ ಡಿಸ್ಟೆನ್ಸನ್ನು ಮೆಷರ್ ಮಾಡಲಿಲ್ಲ, ಇಲ್ಲಿಂದ ಡಿಸ್ಟೆನ್ಸನ್ನು ಮೆಷರ್ ಮಾಡಿದೆ. ಯಾವಾಗಲೂ ನಾವು ಸೆಂಟರಿಂದನೇ ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕು. ಆರ್ ದಟ್ ಈಸ್ ಇಂಟೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಇದರ ಅರ್ಥ ಏನು ಗೊತ್ತಾ? ಚಾರ್ಜಸ್ ಎಲ್ಲ ಸರ್ಫೇಸ್ನ ಮೇಲೇ ಕೂತಿದ್ರೂ ಕೂಡ ದರ್ ಎಫೆಕ್ಟ್ ಸ್ಟಾರ್ಟ್ಸ್ ಫ್ರಮ್ ದ ಸೆಂಟರ್. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅರ್ಥ ಮಾಡ್ಕೊಳೋದಕ್ಕೆ. ಇಲ್ಲಿ ಹೇಳಿದ್ರಿ ಚಾರ್ಜಸ್ ಎಲ್ಲ ಹೊರಗಡೆನೇ ಕೂತಿದ್ದಾವೆ, ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂತ ಹೇಳಿದ್ರಿ. ಇವಾಗ ಇದೇನೋ ಹೊಸದಾಗಿ ಹೇಳ್ತಾ ಇದ್ದೀರಲ್ಲ ಸರ್, ಚಾರ್ಜಸ್ ಎಲ್ಲ ಹೊರಗಡೆ ಇದ್ರೂ ಎಫೆಕ್ಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಅಂತ ಹೇಳ್ತಿದ್ದೀರಲ್ಲ. ಎಫೆಕ್ಟ್ ಅಂದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಫೆಕ್ಟ್ ಅಲ್ಲ ಅದು. ಚಾರ್ಜಸ್ ಆರ್ ರಿಸೈಡಿಂಗ್ ಇವನ್ ದೋ ಆನ್ ದ ಸರ್ಫೇಸ್, ದೇ ಬಿಹೇವ್
ಬಿಹೇವ್ ಆಸ್ ಇಫ್ ದೇ ಆರ್ ಸಿಟ್ಟಿಂಗ್ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್. ಅಂದರೆ ಒಂಥರ ಸೆಂಟರ್ ಆಫ್ ಮಾಸ್ ಥರ. ಫಸ್ಟ್ ಪಿ ಯು ಸಿನಲ್ಲಿ ನೀವು ಓದಿದ್ದೀರಲ್ವಾ, ಈಗ ಒಂದು ರಿಂಗ್ ಇದೆ, ರಿಂಗಿನ ಮಾಸ್, ನಿಮ್ಮ ಬೈಸಿಕಲ್ ಟೈರ್ನೇ ತಗೊಳ್ಳೋಣ, ಬೈಸಿಕಲ್ ಟೈರು ಅಥವಾ ವೀಲು ಈ ಥರ ಇರುತ್ತೆ, ಮಧ್ಯದಲ್ಲಿ ಟೊಳ್ಳು ಗ್ಯಾಪ್. ಅಥವಾ ಒಂದು ಫುಟ್ಬಾಲನ್ನು ತಗೊಳ್ಳಿ, ಆ ಫುಟ್ಬಾಲಿನ ಸೆಂಟರ್ ಆಫ್ ಮಾಸ್ ಎಲ್ಲಿರುತ್ತೆ? ಜ್ಞಾಪಿಸ್ಕೊಳ್ಳಿ, ಸೆಂಟರ್ ಆಫ್ ಮಾಸ್ ಇದೆ ಫುಟ್ಬಾಲ್ ಅಂತ ಅಂದ್ಕೊಳ್ಳೋಣ. ಸೆಂಟರ್ ಆಫ್ ಮಾಸ್ ಆ ಸ್ಪಿಯರಿನ ಒಳಗಡೆ ಸೆಂಟ್ರಲ್ಲಿ ಇರುತ್ತೆ, ಅಲ್ಲಿ ಮಾಸೇ ಇರೋದಿಲ್ಲ. ಮಾಸ್ ಇಲ್ಲದೆ ಹೋದ್ರೂ ಕೂಡ ಎಂಟೈರ್ ಮಾಸ್ ಅಪಿಯರ್ಸ್ ಟು ಬಿ ಕಾನ್ಸಂಟ್ರೇಟೆಡ್ ಅಟ್ ದ ಸೆಂಟರ್. ಹಾಗೆ ರಿಂಗಿನ ಎಂಟೈರ್ ಮಾಸ್ ಅಪಿಯರ್ಸ್ ಟು ಬಿ ಕಾನ್ಸಂಟ್ರೇಟೆಡ್ ಅಟ್ ದ ಸೆಂಟರ್ ಈವನ್ ದೋ ದೇರ್ ಇಸ್ ನೋ ಮಾಸ್. ಅದೇ ಥರ ಚಾರ್ಜಸ್ ಸರ್ಫೇಸಿನ ಮೇಲೇ ಕೂತಿದ್ರು ಕೂಡ ದೇ ಬಿಹೇವ್ ಆಸ್ ಇಫ್ ದೇ ಆರ್ ಸಿಟ್ಟಿಂಗ್ ಅಟ್ ದ ಸೆಂಟರ್ ಆ್ಯಂಡ್ ದೇ ಸ್ಟಾರ್ಟ್ ದೇರ್ ಎಫೆಕ್ಟ್ ಆಸ್ ಇಫ್ ದೇ ಆರ್ ಸಿಟ್ಟಿಂಗ್ ಅಟ್ ದ ಸೆಂಟರ್. ಅಂದರೆ ಸರ್ಫೇಸಿನ ಮೇಲೆ ಕೂತಿದ್ರು ಕೂಡ ಸೆಂಟರ್ ಹತ್ರನೇ ಇದಾವೇನೋ ಅನ್ನೋ ಥರಕ್ಕೆ ಅವುಗಳ ಎಫೆಕ್ಟ್ ಇರುತ್ತೆ. ಇಲ್ಲ ಅಂತಂದರೆ ಇಲ್ಲಿಂದ ಎಫೆಕ್ಟ್ ಕೊಡೋದಾಗಿದ್ದರೆ ಇದನ್ನಷ್ಟೇ ಡಿಸ್ಟೆನ್ಸ್ ಬರಬೇಕಾಗಿತ್ತು. ದಟ್ ಮೀನ್ಸ್ ಟೋಟಲ್ ಡಿಸ್ಟೆನ್ಸ್ ಆರ್ ಮೈನಸ್ ಆರ್ ಅಂತ ಬರಬೇಕಾಗಿತ್ತು ಫಾರ್ಮುಲಾದಲ್ಲಿ. ಇಲ್ಲಿ ಆರ್ ಮೈನಸ್ ಆರ್ ಬರಬೇಕಾಗಿತ್ತು, ಬರಲಿಲ್ಲ, ನನಗೆ ಸ್ಮಾಲ್ ಆರೇ ಬಂತು. ಅಂದರೆ ಅರ್ಥ ಏನು? ಇನ್ ದ ಕೇಸ್ ಆಫ್ ಸ್ಪೆರಿಕಲ್ ಕಂಡಕ್ಟರ್, ಈ ಒಂದು ಚಾರ್ಜಸ್ ಆರ್ ರಿಸೈಡಿಂಗ್ ಆನ್ ದ ಸರ್ಫೇಸ್, ದೇ ಬಿಹೇವ್ ಆಸ್ ಇಫ್ ದೇ ಆರ್ ಸಿಟ್ಟಿಂಗ್ ಅಟ್ ದ ಸೆಂಟರ್, ಆಸ್ ಇಫ್ ದೇ ಆರ್ ಕಾನ್ಸಂಟ್ರೇಟೆಡ್ ಅಟ್ ದ ಸೆಂಟರ್. ಗೊತ್ತಾಯ್ತಲ್ವಾ? ಸೊ ಈ ಥರದ್ದೆಲ್ಲ ಮೈನ್ಯೂಟ್ ಪಾಯಿಂಟ್ಸ್ ಅನ್ನು ಸುಮಾರು ಜನ ಹೇಳೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಏನು ಮಾಡ್ಬಿಡ್ತಾರೆ, ಡಿರೈವೇಷನ್ ಮಾಡ್ತಾರೆ. ನೋಡಿ, ಇದು 3 ಮಾರ್ಕಿಗೆ ಬರುತ್ತೆ ಮಕ್ಕಳೇ, ಇದು 5 ಮಾರ್ಕಿಗೆ ಬರುತ್ತೆ. ಅರ್ಥ ಆಯ್ತಲ್ವಾ? ನಾನು ನಿಮ್ಗೆ ಇಷ್ಟು ಹೇಳ್ಕೊಡ್ತೀನಿ, ಇಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ನನ್ನ ಉದ್ದೇಶ ಅದಲ್ಲ. ಫಿಸಿಕ್ಸ್ ಅನ್ನು ನೀವು ಕಲಿಬೇಕು, ಫಿಸಿಕ್ಸ್ ಅನ್ನು ಪಕ್ಕಾ ಕಲಿಬೇಕು. ಯಾಕೆಂತಂದ್ರೆ ನೀವು ಚೆನ್ನಾಗಿ ಸಬ್ಜೆಕ್ಟ್ ಅನ್ನು ಅರ್ಥ ಮಾಡ್ಕೊಂಡ್ರೆ, ಆ ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಏನು ಬೇಕಾದ್ರೂ ಟ್ವಿಸ್ಟ್ ಮಾಡಿ ನಾವು ಏನು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಆಕ್ಚುಲಿ ನಮಗೆಲ್ಲ ಟೀಚರ್ಸ್ ಇದೇ ಥರನೇ ನಮಗೆ ಪಾಠ ಮಾಡ್ತಾ ಇದ್ದಿದ್ದು. ಈಗ ಐ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ಹಿಯರ್. ಸೊ ಪ್ಲೀಸ್ ಲೈಕ್ ಮೈ ವಿಡಿಯೋಸ್, ಶೇರ್ ಮೈ ವಿಡಿಯೋಸ್, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್, ಆಸ್ಕ್ ದೆಮ್ ಟು ಸಬ್ಸ್ಕ್ರೈಬ್ so that I can make more and more videos which will be beneficial to you. ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಇನ್ನೂ ಸಾಕಷ್ಟು ವಿಡಿಯೋಸನ್ನು ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.